ಯಾವ ಸರ್? ಯೂಮಿಕ್ ಆಸಿಡ್. ಯೂಮಿಕ್ ಆಸಿಡ್ ಅದು ಗ್ರೋತ್ ಪ್ರಮೋಟರ್ ಅದು. ಹೌದು. ಈ ನಾವು ಈ ಟೈಮ್ದಾಗ ಸ್ಪ್ರೇ ಮಾಡಿದರೆ ಅರಳುವುದ್ರಲ್ಲ, ಗಿಡಗಳಿಗೆ ಅದು ಬೆಳವಣಿಗೆಗೆ ಚೆನ್ನಾಗಿ ಬರ್ತೈತಿ. ಅಕಸ್ಮಾತ್ ಭತ್ತಕ್ಕೆ ಚೆಂಟೆ, ಆಮೇಲೆ ಭತ್ತ ಚೆಂಟೆ ಬರ್ತೈತಿ. ಆಮೇಲೆ ರೋಗ ನಿರೋಧಕ ಶಕ್ತಿಗಳು ಕೊಡ್ತೈತಿ ಬೆಳೆಗೆ. ಬೇರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಬೇರೆ ಅವೆಲ್ಲ ನಾವು ಬುಡಕಾರ ಕೊಡ್ಬೋದು, ಸ್ಪ್ರೇ ಏನಾದರೂ ಮಾಡ್ಬೋದು. ಅದು ಆ ಹ್ಯೂಮಿಕ್ ಆ್ಯಸಿಡ್ನ ನಾವು ರೈತರು ಭಾಳ ಸುಲಭವಾಗಿ ಮಾಡ್ಬೋದು. ಮೀನು 1 kg ಮೀನು ತಗೊಂಡ್ವಿ ಅಂದರೆ 1 kg ಬೆಲ್ಲ. ಈ ಮೀನನ್ನು ಸಣ್ಣ ಕೊಚ್ಚಬೇಕು. ಮೀನು ಯಾವ್ದು ಮೀನಾದ್ರೂ ಯಾವ ಮೀನಾದ್ರೂ ನಡಿತೈತಿ. ಸಣ್ಣ ಮೀನಾದ್ರೂ ನಡಿತೈತಿ, ದೊಡ್ಡ ಮೀನಾದ್ರೂ ನಡಿತೈತಿ. ಸಣ್ಣ ಮೀನಾದ್ರೆ ನಮಗೆ ರೇಟ್ ಸಿಗ್ತವೆ. ಹೌದು. ಈ ದೊಡ್ಡ ಮೀನಾದ್ರೆ ರೇಟ್ ಜಾಸ್ತಿ ಆಕತಿ. ಆ ಮೀನನ್ನು ಸಣ್ಣ ಕೊಚ್ಚಿ ಅದಕ್ಕೆ 1 kg ಸಾವಯವ ಬೆಲ್ಲನ ಪುಡಿ ಮಾಡಿ, ಪೌಡ್ರ್ ಅದನ್ನು ಪುಡಿ ಮಾಡಿ ಅವು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಒಂದು ಜಾರ್ ಒಳಗೆ ತುಂಬಿಟ್ಬಿಡ್ರಿ. ಅದನ್ನ ಒಂದು ಪ್ಲಾಸ್ಟಿಕ್ ಇದ್ರೊಳಗೆ ಜಾರ್ ಒಳಗೆ ಒಂದು ಸಣ್ಣ ಪಿನ್ನು ಹೋಲ್ ಮಾಡಿ, ಯಾಕಂದ್ರೆ ಮತ್ತೆ ನೊಣ ಹೋಗಬಾರ್ದು, ಹೋಲ್ ಮಾಡಿ ನೀವು ಅದನ್ನ ಇಟ್ಬಿಟ್ರೆ ಅದು ಒಂದು 30 ರಿಂದ 45 ದಿನಕ್ಕೆ ಪೂರ್ತಿ ಜ್ಯೂಸ್ ಆಗಿಬಿಡ್ತದೆ. ಅದು ಅಂದರೆ ನೀರು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ನೀರು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಪೂರ್ತಿ ಅದು ಮೀನೆಲ್ಲ ಪೂರ್ತಿ ಕರಿಕೊಂಡು ಹೋಗತಿ. ಒಂದು ಸ್ವಲ್ಪ ಮೂಳೆ ಪಾಳೆ ಜಾಸ್ತಿ ಇತ್ತು, ಮೀನು ಸ್ವಲ್ಪ ದಪ್ಪ ಹಳೆ ಮೀನು ಇತ್ತು ಅಂದರೆ ಇನ್ನೊಂದು 5-10 ದಿವಸ ಬಿಟ್ಟರೆ ನಡೀತದೆ. 60 ದಿನಕ್ಕೆ ಕಂಪ್ಲೀಟ್ ನಮಗೆ ಅದೆಲ್ಲ ಪೂರ್ತಿ ಕರಿಕೊಂಡು ನಾವು ಅಂದರೆ ಒಂದು ವಾರಕ್ಕೊಂದು ಸರಿ, 15 ದಿವ್ಸಕ್ಕೊಂದು ಸರಿ ನಾವು ಒಂದು ಕಡ್ಡಿ ತಗೊಂಡು ಅದನ್ನು ಮುಚ್ಚಳಿಕೆ ಬಿಚ್ಚಿ ಹಿಂಗೆ ತಿರುವಾಡ್ತಿರ್ಬೇಕು. ಅದು ಅವಾಗೆಲ್ಲ ಪೂರ್ತಿ ಜ್ಯೂಸ್ ಹಾಕತ್ತದು. ಅದನ್ನು ಸೋಸ್ಕೊಂಡು ತಗೊಂಡ್ವಿ ಅಂದರೆ ನೀವು ಒಂದು ಕ್ಯಾನಿಗೆ 5 ರಿಂದ 10 ml ಹಾಕಿದ್ರೆ ಸಾಕು ಇದನ್ನು ಸ್ಪ್ರೇ ಮಾಡೋಕ್ಕೆ. ಈ ಬುಡಕ್ಕೆ ಹಾಕ್ತವೆ ಅಂದರೆ 1 ಲೀಟ್ರಿಗೆ 1 ml ಹಾಕಿದ್ರೆ ಸಾಕು. ಇವ ಅದಕ್ಕೆ ನಾವು ಒಂದು ಗಿಡಕ್ಕೆ 2-3 ಲೀಟ್ರ್ ಹಾಕ್ತವೆ ಅಂದರೆ 1 ಲೀಟ್ರಿಗೆ 1 ml ಹಾಕ್ಯಂಡು ನೀವು ಬುಡಕರ ಹಾಕ್ರಿ, ಸ್ಪ್ರೇನಾರ ಮಾಡಿರಿ. ಇದಕ್ಕೆ ಎಷ್ಟು ಖರ್ಚು ಆಕತ್ತೆ ನಮಗೆ? 1 kg ಮೀನು ಅಂದರೆ ನಮಗೆ ಈ ಬಿಶಕ ಮೀನಪ್ಪ 100 ರೂಪಾಯಿ ಇಟ್ಕೊಳ್ರಿ ಅಲ್ವಾ? ಹೌದು. 1 kg ಬೆಲ್ಲ 60 ರೂಪಾಯಿ, ಸಾವಯವ ಬೆಲ್ಲ 180, ಇದೊಂದು 60, 200 ರೂಪಾಯಿ ಇಟ್ಕೊಳಪ್ಪ. 200 ರೂಪಾಯಿಗೆ ಕನಿಷ್ಠ ನಮಗೆ 1.5 ಲೀಟ್ರ್ ಹ್ಯೂಮಿಕ್ ಆಸಿಡ್ ಸಿಗುತ್ತೆ. 1 ಲೀಟ್ರ್ ಅಂತೂ ಮೋಸ ಇಲ್ವಾ? 1 ಲೀಟ್ರ್ ಅಂತೂ ಹ್ಯೂಮಿಕ್ ಆಸಿಡ್ ಸಿಗ್ತಾ ಎಷ್ಟು ರೂಪಾಯಿ ಉಳಿತದೆ ನಮಗೆ? ಅದನ್ನು ಅವರು 700 ರೂಪಾಯಿ 800 ರೂಪಾಯಿ ಏನು ಅವ್ರು ಫಿಕ್ಸ್ ಮಾಡಿದ್ದೇ ರೇಟ್. ಅದು ಯಾರು ರೈತರಿಗೆ ಉಳಿತಾರೆ? ಹಿಂಗೆ ಅಲ್ರಿ. ಇದು ಒಂದೇ ಅಲ್ಲ. ನಾವು ನಮ್ಮ ಬರೀ ಇದು ಮೀನು ಇಲ್ದಂಗೆ ನಮ್ಮ ಮನೆಗೆ ನಾವು ಆಕಳ ಕಟ್ಟಿದ್ವಿ ಅಂದರೆ ಈ ತುಪ್ಪ ಮೊಸರು ಹಾಲು ಇದ್ರಾಗೆ ಪಂಚಗವ್ಯ ಮಾಡ್ಕೋಬೋದು ನಾವು. ಸಗಣಿ, ಗೋಮೂತ್ರ, ತುಪ್ಪ, ಹಾಲು, ಮೊಸರು ಇದ್ರಾಗ ಪಂಚಗವ್ಯ ಮಾಡ್ಕೋಬೋದು. ಅದು ಲಿಕ್ವಿಡ್ ಇದೆ, ಸೇಮ್. ಅದು ಗ್ರೋತ್ ಪ್ರಮೋಟ್ರೇ. ಇದು ನಾವು ಮನೆಗೆ ಆಕಳ ಹಾಲು ಇತ್ತು ಅಂದರೆ ನಾವು ಇದು ಖರ್ಚೇ ಇಲ್ಲಲ್ಲ. ಇಂಥವು ಸಾಕಷ್ಟಿದ್ದಾವೆ, ಒಂದಲ್ಲ ಎರಡಲ್ಲ. ನಾವೇ ಸ್ವತಃ ಮಾಡ್ಕೋಬೇಕು. ನಾವು ಬೇಕಾದಷ್ಟು ಇದ್ದಾವೆ. ಅದರಲ್ಲಿ ಅಮೃತ ಗವ್ಯ ಅಂತ ಬರ್ತೈತಿ, ಪಂಚಗವ್ಯ, ಅಮೃತ ಗವ್ಯ. ಅವು ಏನು ರೀ ಮಾಡ್ಕೊಂತ ಹೋದರೆ ಅದಕ್ಕೆ ಕೊನೆನೇ ಇಲ್ಲ. ಈಗ ಅಲ್ಲಿ ಅವ್ರೇನು ರಾಸಾಯನಿಕ ಏನು ಇದು ಒಂದು ಫಂಜಿಸೈಡ್ ಇಂಥ ರೋಗಕ್ಕೆ ನಮ್ಮವೆಲ್ಲ ಸರ್ವರೋಗಕ್ಕೂ ಮದ್ದು ನಮ್ಮವು. ಆಮೇಲೆ ಇನ್ನೊಂದೇನು ಅಂದರೆ ನಾವು ಮಾಡಿದ ಸ್ಪ್ರೇಗಳು ಏನದಾವಲ್ಲ, ಇನ್ನೊಂದು ರೈತರಿಗೆ ಗಮನ ಇಟ್ಟು ಕೇಳ್ಬೇಕಿದ್ನ. ನಾವು ಮಾಡೋ ಏನು ಔಷಧಿಗಳು ಅಂತವೆ, ಅವರವೆಲ್ಲ ವಿಷಗಳು. ಅವು ನಾವು ಮಾಡೋ ಔಷಧಿಗಳು ನಾವು ಸ್ಪ್ರೇ ಮಾಡಿದರೆ ಇಲ್ಲಿ ಉಪಕಾರಿ ಕೀಟಗಳು ಸಾಯಲ್ಲ, ಅವು ಬದುಕುಳಿತವೆ. ಅಪಕಾರಿ ಕೀಟ ಒಟ್ಟು ನಮ್ಮ ಉದ್ದೇಶ ಏನು ಅಂದರೆ ನಮ್ಮದು ನಿಯಂತ್ರಣ ಮಾಡೋದು, ನಾವು ಯಾವುದನ್ನೂ ಸಾಯಿಸೋದಲ್ಲ. ಈ ನಮ್ಮ ಬೆಳೆ ತಿಂದು ಏನು ಬದುಕ್ತಾವಲ್ಲ ಹುಳ, ಅದು ಬೆಳೆ ತಿನ್ನೋದನ್ನು ಬಿಡಿಸ್ತತಿ. ಅವಾಗ ಅದು ಉಪವಾಸ ಇದ್ದು ಸಾಯ್ಬೇಕು ಒಂದು, ಇಲ್ಲ ಬೇರೆ ಕಡೆ ಪಲಾಯನ ಆಗ್ಬೇಕು. ಅಂದ್ರೆ ಇಲ್ಲೇನಾಯ್ತು, ಅಪಕಾರ ನಮಗೆ ಬೆಳೆ ತಿನ್ನೋ ಅಂಥ ಹುಳುಗಳು
ಸತ್ತೋದು ಅಥವಾ ಬೇರೆ ಕಡೆಗೆ ಹೋದು. ಹ್ಮ್ ಇಲ್ಲಿ ನಮಗೆ ಉಪಕಾರಿ ಕೀಟಗಳು ಉಳಿದು ಅಂದ್ರೆ ಹೆಂಗೆ ಅಂದರೆ ನಾನು ಯಾವತ್ತೂ ಗದೆ ಒತ್ಕೊಂಡು ಇತ್ಕೊಂಡಂಗೆ ಯಾವನಾರ ಶತ್ರುಗಳು ಬರಲಿ ಹೊಡೆದು ಓಡಿಸ್ತೇನೆ ನಾನು. ಯಾಕಂದ್ರೆ ಉಪಕಾರಿ ಕೀಟಗಳನ್ನ ಉಳಿಸ್ಕೊಂಡಲ್ಲ. ಹೌದು. ನೀವು ಒಂದ್ಸರಿ ಉಪಕಾರಿ ಕೀಟಗಳು ಉಳಿಸ್ಕೊಳ್ರಿ ಸಾಕದು. ನೀನು ಗದೆ ಒತ್ಕೊಂಡು ನಿಂತ್ಕೊಂಡಂಗೆ ಯಾವನಾರು ಬಂದ್ರೆ ನೀನು ಪೈಲ್ವಾನ ಆಗಿರ್ತೀಯ ಅವಾಗ. ಯಾವನಾರು ಬಂದ್ರೆ ಒಂದು ಹೊಡೆತ ಹೊಡೆದ್ರೆ ಓಡೋಕನಿಲ್ಲ ಅವನು. ಹಂಗೆ ಬೇರೆ ಯಾವ ಅಪಕಾರಿ ಕೀಟಗಳು ಬಂದು ಅಂದರೆ ಅವನ್ನೇ ತಿಂದು ಇವು ಬದುಕ್ತವೆ ಅಲ್ವಾ. ಎಷ್ಟಂದ್ರಿ ಇದು ನೋಡ್ರಿ ಕೃಷಿ ಬ್ರಹ್ಮಾಂಡ ಹೇಳ್ತಾ ಹೋದರೆ ಇದು ಕೊನೆಯೇ ಇಲ್ಲ. ಯಾಕೆಂದರೆ ನಮಗೂ ಕೂಡ ಎಲ್ಲವೂ ಒಂದೇ ಸರಿಗೆ ನೆನಪು ಬರಲ್ಲ. ಪಾರ್ಟ್ ಬೈ ಪಾರ್ಟ್ ಮಾಡಿದರೆ ಅವಾಗ ನಮಗೆ ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಇನ್ನೂ ಚೆನ್ನಾಗಿ ಆಕೈತಿ. ಮೇಯ್ನ್ ನಾವು ಮಾಡ್ಬೇಕಾಗಿರೋದು ಕೆಲಸ ಏನು ಅಂದರೆ ನಿಮ್ಮ ಮಣ್ಣನ್ನು, ನಿಮ್ಮ ಹೊಲದ ಮಣ್ಣನ್ನು ಮೊದಲು ಅವನ್ನ ಪೈಲ್ವಾನನ್ನು ಮಾಡಿರಿ. ಗೊತ್ತಾಯ್ತಾ? ನಿಮ್ಮ ಮನೆ ಹುಡುಗಪ್ಪ, ನಿಮ್ಮ ಮನೆಗೆ ಯಾರೊಬ್ರು ಪೈಲ್ವಾನ್ ಅದಾನ ಅಂದ್ರೆ ಯಾರು ಬಂದು ಹೊರಗಿನವ್ರು ಬಂದು ಅಟ್ಯಾಕ್ ಮಾಡ್ತಾರ? ನಮ್ಮ ಮಣ್ಣು ಪೈಲ್ವಾನ್ ಆಗೈತಿ ಅಂದರೆ ಆ ಎಲ್ಲ ಗಿಡಗಳಿಗೂ ರೋಗ ಅದು ಶಕ್ತಿ ತಡ್ಕೊಳ್ಳೋ ಅಂಥ ಶಕ್ತಿ ಮಣ್ಣಿಂದನೇ ಸಿಗ್ತದೆ ನಮಗೆ ಅಲ್ವಾ? ಹೌದು.